ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅದನ್ ಬಿಟ್ಟು ನೀನ್ ಪ್ರಿಯನ್ ಬಿಟ್ಕೊಟ್ಟೆ. ನಂಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ನೀನು ಏನಾದರೂ ಅನ್ಕೋ ಪೂಜಾ, ಈ ಮನೇಲಿ ನನ್ನ ಸ್ಥಾನನ ಗಟ್ಟಿ ಮಾಡ್ಕೊಳ್ಳೇಬೇಕು. ಆದರೆ ಅದಕ್ಕೆ ಪ್ರಿಯ ಹೆಲ್ಪ್ ಮಾಡಲ್ಲ ಅಂತ ನನಗೆ ಕನ್ಫರ್ಮ್ ಆಯಿತು. ಇನ್ಮೇಲೆ ಸೈಡಲ್ಲಿ ನಿಂತರೆ ಏನೂ ಪ್ರಯೋಜನ ಇಲ್ಲ. ನಾವು ಆ ಕಾಡಕ್ಕೆ ಇಳಿಬೇಕು. ಸೇವಂತಿ ಅದಕ್ಕೇನೆ ನಿನ್ನ ಕಾಲ್ ರಿಸೀವ್ ಮಾಡಿದ್ದು ಅಂತ ನಾನು ಏನು ಹೇಳೇ ಇಲ್ಲ. ಫಸ್ಟ್ ಫೋನ್ನ ಕರ್ಣ ರಿಸೀವ್ ಮಾಡ್ದ, ನಾನ್ ಬಚಾವಾದೆ. ಒಂದ್ ವೇಳೆ ಸೇವಂತಿನೇ ರಿಸೀವ್ ಮಾಡಿದಿದ್ರೆ ಏನ್ ಗತಿ? ಯಾವುದೇ ಕಾರಣಕ್ಕೂ ಇನ್ಮೇಲೆ ನನ್ನ ಫೋನ್ನ ಯಾರು ರಿಸೀವ್ ಮಾಡಕ್ಕೆ ಚಾನ್ಸ್ ಕೊಡ್ಬಾರ್ದು. ಕರ್ಣ ಕೂಡ ಫೋನಲ್ಲಿ ಮಗು ಬಗ್ಗೆನೇ ಹೇಳಿದೀನಿ ಅಂತ ಹೇಳಿದ್ಲು ನರ್ಸು. ನನ್ ಮೇಲೆ ಡೌಟ್ ಪಡೋ ತರ ಇನ್ನೇನಾದ್ರೂ ಬಾಯ್ ಬಿಟ್ಟಿದ್ರೆ ಮಣಿ. ಕರ್ಣ, ಆ ನರ್ಸ್ ಫೋನಲ್ಲಿ ಏನ್ ಹೇಳಿದ್ರು? ಏನಿಲ್ಲ ಮಣಿ. ನಾನು ಇವಾಗ ಏನ್ ಮಾಡ್ಲಿ? ನಾನು ತುಂಬಾ ದೊಡ್ಡ ತೊಂದರೆಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ. ದುಬೈಲಿರುವ ನನ್ನ ಫ್ರೆಂಡ್ ನಂಬರ್ ಕೊಟ್ಟಿಲ್ಲ ಅಂತಂದ್ರೆ ನನ್ನ ಮಗುಗೆ ತೊಂದರೆ ಮಾಡಿಬಿಡ್ತಾರೆ. ನನಗೆ ದಿಕ್ಕೇ ತೋರಿಸ್ತಿಲ್ಲ ಮೇಡಮ್. ನನಗೆ ತುಂಬ ಭಯ ಆಗ್ತಿದೆ. ಅಬ್ಬಾ, ಸದ್ಯ ನನ್ನ ಇನ್ವಾಲ್ವ್ಮೆಂಟ್ ಬಗ್ಗೆ ಬಾಯ್ ಬಿಟ್ಟಿಲ್ಲ. ಮಣಿ, ಇನ್ನೂ ಅದೇ ವಿಷಯ ಯೋಚನೆ ಮಾಡ್ಕೊಂಡು ಡಿಸ್ಟರ್ಬ್ ಆಗಿದೆಯಾ? ಆ ವಿಷಯ ಬಿಡು. ಯಾಕೆ ಅದ್ರ ಬಗ್ಗೆ ಇಷ್ಟೊಂದು ಎಕ್ಸೈಟ್ ಆಗಿದೆಯಾ?